ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಿಗ್ಗೆ 7:35ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತು ಹೇಳ್ತಾ ಎಲ್ಲ ಹಾಲು ಕುಡಿಯೋಕ್ಕೆ. ನಮ್ಮಮ್ಮವ್ರು ಕೆಲಸ ಮುಗಿಸಿ ಹಿಂಗಿದ್ದಾರೆ. ಬಾ ತಗೊಳ್ಳೋಣ ಬೇಗ. ಚಳಿ ಹೇಳೋಕ್ಕಾಗ್ತದೆ. ಬಾಯಿ ತೊಳ್ಕೊ ಬರೋಕು ಬಚ್ಚಲ ಮನೆ. ಏನಮ್ಮ ಚಳಿ ಮೆತ್ತಿಗೆ ಇಷ್ಟು ಮಾತ್ರ ತೊಳ್ಕೊಬರೋಗು, ಬಾಯಿ ಮಾತ್ರ ತೊಳ್ಕೊಬರೋಗು. ತ್ಯಾವ ಮಾಡ್ಕೊಬೇಡ ಹೋಗು. ಇಲ್ಲ ತಕೊಬತ್ತೀನಿ ಬಾ. ಅಜ್ಜಿಗೆ ಬಾಯ್ ಮಾಡಲ್ಲ ನೀನು. ಪಾಪ್ರ ಹಿಡ್ದೋಗಳು ಪಾಪ್ರ ಮರ ದೋಸೆ ತಿನ್ಕೊ ಫಸ್ಟು. ನಡಿ ಹೋಗಣ. ತಗೋ ಖರ್ಚಿಫು ಗೊಣ್ಣೆ ಒರೆಸ್ಕೊಳಕ್ಕೆ. ಹಾಳು ಮಾಡಬೇಡ. ಆ ಥರದ 4 ಖರ್ಚಿಫಿದ್ದು ಏನಾದರೂ ಒಂದು ಇಲ್ಲ. ಆಯ್ತು ಬೇಗ ದೊಡ್ಡೊಳಗೆ ಮತ್ತೆ ಕೊಡು, ಹಾಕ್ತೀನಿ ಬ್ಯಾಗೊಳಿಕೆ. ಯಾವ್ದು ಕಾಕನ? ಈಗಲೇ ಹಾಕು. ನಂಗೆ ಯಾಕೆ ದೋಸೆ ಕೊಡ್ತಾ ಇದೀ? ತಗೋ ಖರ್ಚಿಫ್ ಕೊಡು ಅಂತ ಕೇಳಿದ್ದು. ಎಲ್ಲಿಗೆ ಹಾಕನ ಖರ್ಚಿಫ? ಮೇಡಮ್ಗೆ ಹುಷಾರಿತ್ತಿಲ್ಲ ನಾನು. ಏನೇನೋ ಸ್ಟೈಲ್ ಮಾಡೋಕೆ ಹೋಗ ಹಂಗೆ ಆಗೈತಿ. ಹೇರ್ ಸ್ಟೈಲ್ ಚಿನ್ನಜ್ಜಿ ಕರೀತಾ ನಂಗೆ ಮುದ್ದು ಬಾಯ್. ಇಲ್ಲಿರೋರ್ಗೆ ವಿಡಿಯೋ ನೋಡೋರ್ಗೆ ಪ್ಯಾಂಟೇ ಯಾವುದೋ ಮೇಲ್ಗಡೆ ಹಾಕಿರೋದು ಯಾವುದೋ ಎಲ್ಲ ಮ್ಯಾಚಿಂಗ್ ಮಾಡಿದ್ದೀವಿ ಫ್ರೆಂಡ್ಸ್. ನೀನು ಮ್ಯಾಚಿಂಗ್ ಮಾಡ್ಕೊಂಡಿರೋದು. ಅಲ್ಲಿ ಗಲೀಜದೆ ನೋಡ್ಕೊಂಡು ನಡಿ. ಕಡಿಗೆ ಬಾ. ನಾಯಿ ಗಲೀಜು ಮಾಡೈತೆ. ಅಲ್ಲಿ ಕಲ್ಲೈತಮ್ಮ. ಕಸ ಗುಡಿಸಿಲ್ಲ ಫ್ರೆಂಡ್ಸ್. 7:15 ಎದ್ದೆ. ನಾನು ಸ್ವಲ್ಪ ಇವಾಗ ನಿಧಾನನೇ ಕೆಲಸ ಮಾಡೋದು. ಈಗ ಹೋಗಿ ಕಸ ಗುಡಿಸ್ಬಿಟ್ಟು ಅಮ್ಮಂಗೆ ದೋಸೆ ಹಾಕ್ಕೊಡ್ಬೇಕು. ಹೋಗಂಗೆ ನೆನ್ನೆ ಜೀನಿ ಕುಡ್ದೆ ಇಲ್ಲ, ಇವತ್ತು ಕುಡಿಬೇಕು. ಇವತ್ತಿಂದ ಸ್ಟ್ರಿಕ್ಟ್ ಡಯಟ್ ಮಾಡ್ತೀನಿ ಇವತ್ತಿಂದ. ಮತ್ತೆ ದೋಸೆಗೇನು ಆಂಟಿ ಒಂದು ಬಿಸ್ಕೆಟ್ ಕೊಡಿ. ಬಿಸ್ಕೆಟ್ ಯಾವುದು ಹೇಳಮ್ಮ ಬೇಗ? ಮಾರಿಗೋಲ್ಡು ಇದು ಸಪ್ಪೆ ಅದು ಕೊಡಿ ಆಂಟಿ. ಮಾರಿಗೋಲ್ಡ್ ಕೊಡಿ ಒಂದು. ತಿನ್ಕೊಬರ್ಬೇಕು. ಸ್ನ್ಯಾಕ್ಸಿಗೆ ಬಿಟ್ಟಾಕ್ತೀನಿ ಇಸ್ಕೊಳ್ಳಿ. ಅಂದ ಒಂದು ಕಿಂಡರ್ ಜಾಯ್ ಕೊಡಿ. ಹಣ್ಣು ಕೊಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಆ್ಯಪಲ್ ಇದೆ. ಇವಳಿಗೆ ಮೊದಲೇ ಶೀತ ಅಲ್ವಾ. ಇಸ್ಕೊಲ್ಲ ಆಂಟಿ ಹತ್ರ ಹಾಕ್ತೀನಿ. ಇಸ್ಕೊ ಆಂಟಿ ಹತ್ರ. ಅದಕ್ಕೆ ಆ್ಯಪಲ್ ಬೇಡ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ ತಗೊಡ್ತಾ ಇದ್ದೀನಿ. ಸ್ಪೂನ್ ಅಂತ ಇದಕ್ಕೆ ಸಾಕು. ಎಷ್ಟಾಯಿತು? ಹಾಂ ಆಂಟಿ ಹಣ್ಣವೇ ಸೇಬಣ್ಣು. ಅವಳಿಗೆ ಶೀತ ಕೆಮ್ಮಲು, ಅದಕ್ಕೆ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ ತಗೊಡ್ತಾ ಇದ್ದೀನಿ ಅಂತ. ಫ್ರೆಂಡ್ಸ್ ಟೈಮು 10:07 ಆಯಿತು. ಅಮ್ಮ ಸೊಪ್ಪು ಸೋಸ್ತಾ ಇತ್ತು. ಇವಾಗ ಒಂದು 10 ನಿಮಿಷದಲ್ಲಿ ಬಂತು. ದೋಸೆ ಹಾಕ್ಕೊಟ್ಟೆ. ತಿಂತು ಟೀ ಇಡು ಅಂತ ಹೇಳ್ತು. ಟೀ ಇಟ್ಟೆ. ಇದು ಕೆಳಗಡೆ ಸ್ವಲ್ಪ ಈ ಥರ ಉಳ್ಕೊಬಿಡುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಜನ ಇನ್ಸ್ಟಾದಲ್ಲಿ ಹಾಗೆ ಕಮೆಂಟ್ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಾ ಜೀನಿ ರಿಸಲ್ಟ್ ಹೇಳಿ ಅಂತ. ನಾನೊಂದು ವಾರ ಆಗಿದೆ ಜೀನಿ. ಅಯ್ಯೋ ಟೀ ಉಕ್ಕೋಗ್ಬಿಡ್ತೇನೋ ಅಂತ ಹೆದ್ರೋಗ್ಬಿಟ್ಟೆ. ಉರಿ ಜಾಸ್ತಿ ಕೊಟ್ಟಿದ್ದೆ. ಒಂದು ವಾರ ಆಗೈತೆ. ಅದರಲ್ಲೂ ಒಂದು ವಾರದಲ್ಲಿ 2 ದಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಚಿಕನ್ ಮಾಡಿದಾಗೆಲ್ಲ ಆರಕ್ಕಿಟ್ಟಿದ್ದೆ ಆವಾಗಲೇ ಕಾಯಿಸ್ಬಿಟ್ಟು. ಹಾಗಾಗಿ ಏನು ರಿಸಲ್ಟ್ ಹೇಳಿ ನನಗೆ ಕೇಳಿದ್ರೆ ನನ್ನ ತಂಗಿ ಯೂಸ್ ಮಾಡ್ತಿದ್ದಾಳೆ ಒಂದು 4 ತಿಂಗಳಿಂದ. ಅವಳಿಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಒಂದು 9 kg ಸಣ್ಣಾಗಿದ್ದಾಳೆ. ಆ್ಯಂಡ್ ಅವಳು ಬೆಳಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾಳೆ. ಅವಳಿಗೆ ಏನೇ ಯಾವುದೇ ರೀತಿಯಾದ ಆ್ಯಂಡ್ 1 ಕಿಲೋಮೀಟ್ರು ಬೆಳಗ್ಗೆ ಸಂಜೆ ನಡಿಬೇಕು ಅವಳು ಬಸ್ ಸ್ಟಾಪ್ಗೆ ಮನೆಯಿಂದ. ವಾಕ್ ಮಾಡ್ತಾಳೆ, ಜೀನಿ ಕುಡಿತಾಳೆ ಆ್ಯಂಡ್ ಮಧ್ಯಾಹ್ನ ಊಟ ಮಾಡ್ತಾಳೆ. ಕೆಲವೊಂದು ಸಲ ಅಂದರೆ ಡೈಲಿ ತಿನ್ನಲ್ಲ, ವಾರ 15 ದಿನಕ್ಕೆ ಔಟ್ಸೈಡ್ ಫುಡ್ ಆ ಥರ ತಿಂತಾಳೆ. ಸೊ ಅವಳಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಏನೂ ಸೈಡ್ ಎಫೆಕ್ಟ್ ಆಗಿಲ್ಲ. ಬಟ್ ನನಗೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಯಾಕಂದರೆ ನಾನು ಯೂಸ್ ಮಾಡಿರೋದೆ ಒಂದು 4 ಡೇಸ್. ಮೊನ್ನೆ ಎಲ್ಲ ಕುಡಿಲಿಲ್ಲ. ಇವತ್ತಿನ ಮತ್ತೆ ಕುಡಿತಾ ಸ್ಟಾರ್ಟ್ ಮಾಡಿದ್ದೀನಿ. 1 ಮಂತ್ ಆದಮೇಲೆ ನಾನು ನನ್ನ ರಿಸಲ್ಟ್ನ ಹೇಳ್ತೀನಿ. ಓಕೆನಾ? ಸಾರಂಗಮ್ಮ ಬತ್ತದೆ ಕುಂಬಳಕಾಯಿ ಹಸಿ ಕಾಳು ಸಾರು. ಎಲ್ಲಿದ್ದ ಕಾಡು?
ಫ್ರೆಂಡ್ಸ್ ಹಾಂ ನಿಂಗೆ ಯಾಕಂಗೆ ರುಚ್ಕೋತಾರೆ ಅಂದರೆ ಏನೇನ ಅಲ್ಲರ ರಂಗಸ್ಥಳದಲ್ಲೆಲ್ಲ ಕೆಲಸ ಏನೋ ಮಾಡ್ತಿರ್ತಾರೋ ರುಚ್ಕೋತಿರ್ತಾರೆ. ಹಸಿ ಕಾಳು ಸಾರಿಗೆ ಮುದ್ದೆ ಮಾಡ್ತಾ ಇದ್ದಾರೆ. ದೊಡ್ಡವ ಅವತ್ತು ಒಬ್ರು ಸಿಕ್ಕಿದ್ರು, ಮಹಾಲಕ್ಷ್ಮಿ ಅಂತಲ್ಲ, ರಾಮಕೃಷ್ಣಪ್ಪ ಅವರ ದೊಡ್ಡಪ್ಪನ ಮಗಳು ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂದರು. ಬೀರ್ವಳ್ಳಿ ನಿನ್ನಂಗೆ ಅವಳೆಲ್ಲ ಕುಳ್ಕೊಳ್ಳಕ್ಕೆ ಅವತ್ತು ಅದೆಲ್ಲ ಹೊರಗಡೆ ಹೋಗಿದೆ ಅನ್ನಲ್ಲ, ಬಸ್ಸಲ್ಲಿ ಬರಬೇಕಾದ್ರೆ ಸಿಕ್ಕಿದ್ರು. ಎಲ್ಗೆ ಹೋಗಿದ್ದವ ಅಂದರು, ಇಲ್ಲೇ ಕೆಲಸ ಆಯಿತು ಸ್ವಲ್ಪ ಹೋಗಿದೆ ಅಂದೆ. ಬಸ್ಸಲ್ಲಿ ಆ ಕಡೆ ಬೇರೆ ಕಡೆ. ನೀವು ಯಾವ ಕಡೆ ಅಂದೆ, ಅದೆಲ್ಲ ಹೋಗಿದೆ ಬರ್ತಾ ಇದ್ದೀವಿ ಅಂದರು. ಹ್ಞೂ ಸರಿ ಅಂದರು. ಯಾವ ಊರು ಅಂದ್ಲು. ಮುಂಡೂರು ಅಂದೆ. ಸಂತೋಷಣ್ಣ ಗೊತ್ತಾ ಅಂದ್ಲು. ಸಂತೋಷಣ್ಣ ಯಾರು ಹೇಳಿ ಅಂದೆ. ನಾನು ಫಸ್ಟ್ ಕೇಳ್ಕೊಂಡೆ, ಇದು ಕಾಂಟ್ರಾಕ್ಟ್ ಮಾಡ್ತಾರಲ್ಲ ಅವರು ಅಂದರು. ಹ್ಞೂ ಆ ಸಂತೋಷಣ್ಣ ಗೊತ್ತು ಕತೇಳಿ, ನಮ್ಗೆ ರಿಲೇಷನ್ನೆಯ, ನಮ್ಮ ಅಜ್ಜಿನೂ ಅವರಪ್ಪನೂ ಅಕ್ಕ ತಮ್ಮನೆಯ. ನಮ್ಮ ಅಜ್ಜಿನೂ ಈಗ ಒಂದು ಸ್ವಲ್ಪ ಈಗ ಒಂದು 8-10 ತಿಂಗಳಲ್ಲಿ ಸತ್ತೋದ್ರಲ್ಲ ಅಂದೆ. ಓ ಹೌದಾ, ಜಯಮ್ಮ ಅಂತ ಅಲ್ವಾ ಅಂತ ನಾನೇ ಅಂದೆ. ಜಯ ಓ ಹೌದು, ನೀನು ಯಾರವ ಅನ್ನೋ. ನಂಗೆ ಕೃಷ್ಣಣ್ಣನ ಮಗಳು ಅಂದೆ. ಓ ನಮ್ಮ ಕೃಷ್ಣನ ಮಗಳ ನೀನು, ಪತ್ತೆ ಹಿಡಿಯೋಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಮಾತಾಡ್ಸಿದ್ರು. ನಿಮ್ಮ ಅಪ್ಪಾಜಿ ಕೇಳು ಗೊತ್ತಿರ್ತದೆ ನಾನು ಅಂತ ಅಂದರು. ನಮ್ಮ ಅಮ್ಮಂಗೆ ಅಂದೆ ಮೊನ್ನೆ ದಿನ, ಮರ್ತ್ಕೊಬಿಟ್ಟಿದೆ ಇಷ್ಟು ದಿನ. ಅಯ್ಯೋ ನಂಗೆ ಗೊತ್ತಿಲ್ಲ ಯಾರೋ ಅಪ್ಪ ಅಂದೆ. ಅವ್ರು ಏನಾಗಬೇಕು? ಹಾಂ ಗುರು ಗುರಮ್ಮನ ಅಕ್ಕನ ನಮ್ಮ ಅಮ್ಮನ ನಮ್ಮ ಅತ್ತೆ ಇದ್ರು ಗುರುವಮ್ಮ. ಅವಳ ತಂಗಿ ಅದೇ ಎಂಟ್ರಮ್ಮಪ್ಪ ಅಂತಾರಲ್ಲ ಸಾಲಂಬೆಲಿ. ಯಾರ್ಯಾರೋ ಗೊತ್ತಿಲ್ಲ. ಅಯ್ಯೋ ನಂಗೆ ಯಾರೂ ಗೊತ್ತಿಲ್ಲ ಫ್ರೆಂಡ್ಸ್. ಇವರು ಏನಾಗಬೇಕು ಗೊತ್ತಾ? ತಾಳು ನಿಂದು ನಮ್ಗೆ ಏನಾಗಬೇಕು ಹೇಳ್ತೀನಿ. ನಮ್ಮ ಅಜ್ಜಿ ಸತ್ತೋದ್ರಲ್ಲ, ಅವರ ತಮ್ಮನ್ನ ಹೆಂಡ್ತಿ. ನೀನು ನಂಗೆ ಏನಾಯ್ತೀಯ? ನಮ್ಮ ಅಪ್ಪಾಜಿಗೆ ಸೋದರತ್ತೆ ಆಯ್ತೀಯಾ? ನಂಗೆ ಏನಾಯ್ತಿ? ಅಜ್ಜಿ ಆಯ್ತೀಯ. ಸರಿ ಬರ್ತೀವಿ. ಇಲ್ಲ ನಾನು ಜೀನಿ ಕುಡ್ದೆ, ಈಗ ದೊಡ್ಡ ಲೋಟದಲ್ಲಿ 2 ಲೋಟ ಕುಡಿದ್ಬಿಟ್ಟು ಟೀ ಇಡು ಅಂದಿತ್ತು. ಟೀ ಇಟ್ಬಿಟ್ಟು ಎಲ್ಲೂ ಸಿಗ್ತಾ ಇಲ್ಲ ಅಮ್ಮ, ಅದಕ್ಕೆ ಬಂದೆ ನೋಡೋಣ ಅಂತ. ಸಾರ ತಿರುಗ್ದೊಡವ, ಇಲ್ಲಾಂದ್ರೆ ಇದಾಯ್ತದೆ, ಅಂಡು ಹಿಡಿತದೆ. ಕುಕ್ಕರ್ ಇದ್ರು ಒಂದು ವಿಷಲ್ ಕೂಗಿಸ್ಬಿಡು, ಗ್ಯಾಸ್ ವೇಸ್ಟ್ ಆಯ್ತದಲ್ಲ. ಓ ಅಂಡು ಹಿಡ್ತದೆ. ಚೆನ್ನಾಗಿ ಆಡ್ತಿದ್ದ. ಫ್ರೆಂಡ್ಸ್ ನೋಡಿದ್ರಲ್ಲ, ನೀರು ಬಿಟ್ಟಿದ್ರು, ನೀರೆಲ್ಲ ಹಿಡ್ತಾಯಿತ್ತು. ಸ್ವಲ್ಪನೇ ಹಿಡ್ಕೊಂಡಿದ್ದು, ಜಾಸ್ತಿ ಹಿಡ್ಕೊಳ್ಳಿಲ್ಲ. ಹೊಳೆ ನೀರು ಬಿಟ್ಟಿದ್ರ, ಹಾಗಾಗಿ ಜಾಸ್ತಿ ಬೇಕಾಗಿಲ್ಲ. ಒಳಗಡೆ ಒಂದು 4 ಚೂರಿಗೆ, ಹಾಗೆ ಒಂದು ಅಂಡೆಗೆ ಅಷ್ಟೇ ಇಟ್ಕೊಂಡಿದ್ದು. ಹಾಗೆ ಒಂದು ಕ್ಯಾನ್ ತೊಟ್ಟಿದ್ದು, ಕಡಾಯಿಗೆ ಬಕೆಟ್ಗಳಿಗೆ ಅಷ್ಟೇ ಇಟ್ಕೊಂಡಿದ್ದು. ಕೆಲಸನೇ ಮಾಡೋಕ್ಕಾಗಲ್ಲ ಗೈ, ಸುಸ್ತಾಗುತ್ತೆ ನೋಡಿ. ಹೊಳೆ ನೀರು ಯಾವ ಕಲರ್ ಆಗಿದೆ. ಅಮ್ಮನೇ ಸೊಪ್ಪು ಸಾರು ಮಾಡೋದು, ನಾನೇ ಸೊಪ್ಪು ಸಾರು ಮಾಡೋಲ್ಲ. ಅಮ್ಮ ಬಟ್ಟೆ ಒಗೆಯೋಕ್ಕೆ ಅಂತ ಹೇಳಿ ಕೂತ್ಕೊಂತು ನೀರೆಲ್ಲ ಸೋಸ್ತಾ ಇದ್ದೀನಿ. ಯಾಕೆ ಅಂತ ಈಗ ಹೆಂಗಿದ್ರು ಇದೆಲ್ಲ ಒರೆಸ್ಬಿಟ್ಟು ಕಸ ಗುಡಿಸ್ತೀನಿ. ಅಮ್ಮ ಬಟ್ಟೆ ಒಗೆಯೋಕ್ಕೆ ಕೂತ್ಕೊತು ಬಂದು ಸಾಂಬಾರು ಮಾಡುತ್ತೆ. ನಾನು ಈ ಕೆಲಸಗಳೆಲ್ಲ ಮಾಡ್ಕೊತೀನಿ. ಆಲ್ರೆಡಿ 4:15 ಆಗೋಯ್ತು. ಅಮ್ಮ ಬಟ್ಟೆ ಒಗೀತಾ ಐತೆ, ಪಾತ್ರೆ ಎಲ್ಲ ತೊಳೆದು ಕೊಡ್ತು. ನಾನು ಹೋಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಲೆಲ್ಲ ಕ್ಲೀನ್ ಮಾಡಿ, ಟೀ ಇಟ್ಟಿದ್ದೀನಿ. ಯಾಕೋ ಸುಸ್ತಾಗ್ತಾಯಿದೆ, ಆಗ್ತಾನೆ ಇಲ್ಲ. ಇನ್ನು ಸೊಪ್ಪು ಬೇಳೆ ಫಿಶಲ್ಲೇ ಬಂದಿಲ್ಲ. ಇನ್ನು ಅಮ್ಮಗೆ ಟೀ ಕೊಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಬರ್ಬೇಕು. ಅಷ್ಟರಲ್ಲಿ ಪಾಪನು ಕೂಡ ಬಂದುಬಿಡ್ತಾಳೆ ಇನ್ನೇನು. ಫ್ರೆಂಡ್ಸ್, ಯೂಟ್ಯೂಬ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೆ. ನೋಡಿದ್ರೆ ಟೀಯೇ ಉಕ್ಕೋಗೈತೆ. ಈಗ ತಾನೇ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿದ್ದೆ, ಗ್ಯಾಸ್ನೂ ಕೂಡ ಒರೆಸಿದ್ದೆ. ಮೊದಲೇ ಆಯ್ತಾ ಇಲ್ಲ, ಸುಸ್ತಾಯ್ತಾ ಅದೇ. ಅದರೊಳಗೆ ಇದೊಂದು ಎಡವಟ್ಟಾಯಿತು. ಅದು ಸ್ವಲ್ಪ ಅಲ್ಲ, ಫುಲ್ ಎಲ್ಲ ಹೋಗ್ಬಿಟ್ಟೈತೆ. ಟೀ ಕುಡ್ದಾಯ್ತು, ತಂದಿಟ್ಟಿದ್ದೀನಿ ನಮ್ಮ ಅಮ್ಮಗೋಸ್ಕರ ತೊಳೆಕೆ. ನಮ್ಮ ಅಮ್ಮದೊಂದು ಜೊತೆ ಸೀರೆ, ನಂದೊಂದು ಜೊತೆ, ಅಷ್ಟು ಬಿಟ್ಟರೆ ಅಲ್ಲಿರೋದು ಇಲ್ಲಿರೋದೆಲ್ಲ ನಾನು ತಿಂದೇನೆ. 2 ದಿನಕ್ಕೆ 5 ಜೊತೆ ಬಟ್ಟೆ ಬಿಚ್ಚಾಕೊಳ್ಳಿ ನೋಡಿ. 1 2 3 4 5 ಟೀ ಶರ್ಟ್ಸು, 7 8 ಚಡ್ಡಿ ಆ್ಯಂಡ್ ಪ್ಯಾಂಟ್ಗಳು. 2 ದಿನಕ್ಕೆ ಕೃತು ಹಾಕ್ಕೊಂಡಿರೋಂಥ ಡ್ರೆಸ್ಗಳು. ಎಷ್ಟು ಆಗೋತಾಳೆ ಅಂತ ನಮ್ಮಮ್ಮ ಒಗ್ದು ಸ್ವಲ್ಪ ನಮ್ಮಮ್ಮಗೆ ಆಗಲ್ಲ. ನೋಡೋಣ, ದೇವರು ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ತರೋಣ ಗೈಸ್.
ನಮ್ಮ ಬಟ್ಟೆ ಹೋಗಿದ್ದಾವೆ, ಬಟ್ಟೆ ಹೋಗಿಲಿ. ನಂಗೆ ಕೆಲಸವೇ ಇಲ್ಲಿ ಪೈಪ್ ಇದ್ದಿದೆಯಲ್ಲ, ಪೈಪ್ ಸುತ್ತಾಕಬೇಕು. ಅಮ್ಮ ಕೊಟ್ಟಿಗೆ ಬಾಕ್ಲು ಹಾಕ್ಬಿಡೋಣ, ಕೊಟ್ಟಿಗೆ ಬಾಕ್ಲು ಇರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು. ಕೊಟ್ಟಿಗೆ ಬಾಗ್ಲು ಏನು ಗೊತ್ತಾ ಗೈಸ್ ವಿಚಾರ, ಈಗ ಪೈಪ್ ಸುತ್ಬಿಟ್ಟು ಮನೆ ಕಸ 2 ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಸೊಪ್ಪು ಬೇಳೆ ಬೆಂದೈತೆ. ನಮ್ಮ ಅಮ್ಮನೇ ಬಂದು ಸಾರು ಮಾಡಬೇಕು. ಅದೇ ಹೇಳಿದ್ನಲ್ಲ ನಿನ್ನೆ ಮೊನ್ನೆ ವ್ಲಾಗಲ್ಲಿ ಲಕ್ಷ್ಮಿ ಅಂತ ಉಲ್ಟಾ ಏನೇನೋ ವಿಚಿತ್ರ ಕಮೆಂಟ್ ಹಾಕಿ ಹರ್ಟ್ ಮಾಡ್ತಾಳೆ, ಮಕ್ಕುಗಿದ್ರು ಮತ್ತೆ ಕಮೆಂಟ್ ಮಾಡ್ತಾಳೆ ಅಂತ. ಹಿಂಗೆ ಮೊನ್ನೆ ವೀಡಿಯೋಗೂ ಮತ್ತೆ ಮಾಡಿದ್ದು, ನಿನ್ನ ವೀಡಿಯೋ ನೋಡು ಕೇಳಿಸ್ಕೊ ಆಮೇಲಿಂದ ಮತ್ತೆ ಮಾತಾಡು ಅಂತ. ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಅದಕ್ಕೆ ನಾನು 4-5 ತಿಂಗಳಿಂದ ಹೈಡ್ ಮಾಡಿರಲಿಲ್ಲ ನನ್ನ ಚಾನಲ್ ಅವಳು ನೋಡೋದೇ ಬೇಡ ಅಂತ ಹೇಳಿ. ಬಟ್ ನೆನ್ನೆ ನೈಟು ನನಗೆ ತುಂಬ ಬೇಜಾರಾಗೋಯಿತು. ಅದು ನೆನ್ನೆಲೇ ಹೇಳೋಕ್ಕೆ ನಾನು ನೆನ್ನೆಲೇ ಹೇಳ್ಬೋದಾಯಿತು, ನೆನ್ನೆ ವ್ಲಾಗಲ್ಲೇ. ಬಟ್ ಎಡಿಟ್ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅವಳನ್ನ ನನ್ನ ಚಾನಲ್ನೇ ನೋಡೋದು ಬೇಡ, ಅವಳು ನನ್ನ ವೀಡಿಯೋಸ್ನೇ ನೋಡೋದು ಬೇಡ ಅಂತ ಹೇಳಿ ಅವಳನ್ನ ಹೈಡ್ ಮಾಡಿದ್ದೀನಿ. ಸೊ ನಂದು ಯಾವುದೇ ವೀಡಿಯೋಸು ಅವಳ ಐಡಿಗೆ ಹೋಗಲ್ಲ. ಬಟ್ ಬೇರೆ ಯಾವುದಾದ್ರೂ ಬೇರೆ ಮೊಬೈಲಿಂದ ನೋಡಿದ್ರೆ ನೋಡ್ದಂಗೆ. ಸೊ ನನಗೂ ಅಂಥವ್ರು ಬೇಕಾಗಿಲ್ಲ, ನಿಮ್ಗಳ ಸಪೋರ್ಟ್ ಇದ್ದರೆ ನನಗೆ ಸಾಕು. ಸೊ ಅವಳು ಕಾಟ ಇನ್ಮೇಲೆ ನನಗಿರಲ್ಲ, ನಾನು ಅವಳಿಗೆ ಮಕ್ಕುಗಿಯೋದು ಇರಲ್ಲ. ಇಂದ ಖುಷಿಯಾಗಿ ವ್ಲಾಗ್ಸ್ ಮಾಡೋಣ. ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಅನಂತರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರು ಸೊಪ್ಪು ತರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕೃತು ಹೋಗಿ ಅಂದರೆ ಚಿಂಟು ಟಿ ವಿ ನೋಡ್ಕೊಂಡು ಕೂತವಳೆ, ಹೋಯ್ತಾ ಇಲ್ಲ. ಅಮ್ಮ ಸೊಪ್ಪು ಸಾಂಬಾರಿಗೆಲ್ಲನೂ ಹಾಕೋತೈತೆ, ಅದಕ್ಕೆ ನಾನೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. 5 ರೂಪಾಯಿ ಒಂದು ಕಂತು ತರಕ್ಕೆ ಹೋಗ್ತಾ ಇದ್ದೀನಿ. ಬಂದೆ ಸಾಂಬಾರು ಸೊಪ್ಪು. ನಿಮ್ಮ ಬೆಂಗಳೂರಲ್ಲೆಲ್ಲ ಸಾಂಬಾರು ಸೊಪ್ಪು ಅಂದರೆ ಗೊತ್ತಾಗಲ್ಲ, ಕೊತ್ತಂಬರಿ ಸೊಪ್ಪು ಅನ್ಬೇಕು. ಅಮ್ಮ ಹಾಕ್ತಾ ಇದೆ ಸೊಪ್ಪು ಸಾಂಬಾರಿಗೆ. ನಿಂಗೆ ಬಂದೇ ಇಲ್ವಾ? 2000 ಬಂದದೆ ಅಂತಿದ್ದಾನಮ್ಮ. 2000 ಬಂದಿಲ್ವಾ? ವಾ ಯಾಕೆ? ಹಾಲು ಕೊಡೆ ಕೃತ. ಅಮ್ಮ ಹಾಲಲ್ಲಿ ಏನು ಮಾಡ್ತೀವಿ ಕೊಡ? ನಾನು ಮಕ್ಕ ಹೆಚ್ಬಿಡ್ತೀನಿ. ಬಾ ಬಿಸಿನೀರು ಕಾಯಿಸ್ಕೊಟ್ಟಮ್ಮ. ಮುಕ್ಕಾಲು ನೋಡು, 6:15 ಆಯ್ತು. ಇವಾಗ ಅಂಗಡಿಗೆ ಕರ್ಕೊಂಬಂದವಳೆ. ಅಯ್ಯೋ ದೇವ್ರೆ, ನೋಡಿ ಇಷ್ಟೇ ಇರೋದು ನೋಡು. ಯಾವುದು ಆಂಟಿ? ಒಂಚೂರು ಬನ್ನಿ ಇಲ್ಲಿ. ಅಷ್ಟು 10 ರೂಪಾಯಿ ಇರೋದು ನಿಮ್ಗೆ, ಅಷ್ಟು ಕೊಡೋಕ್ಕೆ. ಇದು ಕೊಡಿ, ಜಲ್ಲಿನ ಇದು ಪಿನಾ. ನಡಿ ನಡಿ. ಪೂರ್ತಿ ಅಂದರೆ ಇನ್ನೊಂದು 2,500 ಕಟ್ಬೇಕಷ್ಟೇ. ಈಗ ಒಂದು 20 ಹೋಗ್ಬಿಟ್ಟು ಒಂದು 6,000 ಕಟ್ಬಿಟ್ಟು ಬಂದೆ. ಕಟ್ಟೇ ಇಲ್ಲ ಮತ್ತೆ ಕಟ್ಟಿ ಅಂತ ಇಲ್ವಾ? 6,000 ರೂಪಾಯಿ ಕಟ್ಟಿದ್ದೀವಿ. ಸ್ಟಾರ್ಟಿಂಗ್ ಆ ಸತಿ ಕಟ್ಟಿದಷ್ಟೇ. ಹೆಂಗೆ ಕಟ್ಟಿ ಅಂತ ಇಲ್ವಾ? ಮಾಡ್ತಾರೆ ಕಟ್ಟಿಲ್ಲ. ಅವತ್ತು ನಮ್ಮ ಮನೆಯವ್ರು ಹೋಗಿದ್ದೆ, ಪೊಲೀಸವರೆಲ್ಲ ಬಂದಿದ್ರು. ರೆಡಿ. ಅದು ಕೃತು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದಾಗ ಗೈಸ್, ಅವ್ರ ಮೊಮ್ಮಗು ಅವಳ ಮಗಳು ಅಂಕಿತನ ಮಗನೂ ಅಲ್ಲಿಗೆ ಹೋಗೋದು. ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಈ ಥರ ಗಾಡಿ ಫೆಸಿಲಿಟಿ ಸರಿ ಇಲ್ಲ. ಬಟ್ ಓದೋದು ಬರೆಯೋದೆಲ್ಲ ಚೆನ್ನಾಗಿ ಕಲಿಸಿದ್ದಾರೆ. ಆ ಮಗುನೂ ಬರೆಯೋದು ಓದೋದೆಲ್ಲ ಕಲ್ತ್ಕೊಂಡಿದ್ದಂತೆ. ಬಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಓದಿಸೋದೆಲ್ಲ ಓದಿಸ್ತಾ ಇದ್ದಾರೆ, ಬಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ನೆಕ್ಸ್ಟ್ ಇಯರಿಂದ ಬೇರೆ ಕಡೆ ಹಾಕ್ತೀವಿ ಅಂತಿದ್ರು. ಅವ್ರ ಹತ್ರ ಒಂದು 5 ಮಿನಿಟ್ಸ್ ನಿಂತ್ಕೊಂಡು ಮಾತಾಡ್ತಾಯಿದ್ದು. ನಮ್ಮ ಬೀದಿಲಿ ನಾಯಿಗಳ ಹಾವಳಿ ಆಗ್ಬಿಟ್ಟಿದೆ. ಬೇಗ ಬೇಗ ನಡೀರಿ, ಮುದ್ದೆ ಮಾಡಬೇಕು, ಟೈಮ್ ಆಯಿತು. ಆಲ್ರೆಡಿ 6:50 ಆಯಿತು. ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೆ. ತಗ್ಗಿ ಬಂದೆ, ಕತ್ಲೆ ಅಲ್ವಾ, ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ನಡಿಯಮ್ಮ. ನೋಡಿ ಎಲ್ಲ ಕರು ಹಸುಗಳೆಲ್ಲ ಇಲ್ಲ ಬೀದಿಲೆಲ್ಲ ಕಟ್ಟಾಕಿದ್ದಾರೆ. ಅದೆಂಥದ್ದು ಏನೋ ತಗೊಂಡ್ಲು 10 ರೂಪಾಯಿಗೆ 2. ನಡಿಯಮ್ಮ. ಫೋನಲ್ಲಿ ಮಾತಾಡಬೇಕು ಅಂದರೆ ಇವಳಿಗೆ ಈ ಥರ ಎಲ್ಲ ತಗೊಡ್ಬೇಕಂತೆ ಗೈಸ್. ನಮ್ಮ ತಂಗಿ ಅವರ ಮಾವ ಮತ್ತು ಅತ್ತೆ ಕಾಲ್ ಮಾಡಿದರು, ಕೃತುಗೆ ಹುಷಾರಿಲ್ಲ ಅಂತ ಅಂದಿದ್ವಲ್ಲ, ವಿಚಾರಿಸೋಕ್ಕೆ ಅಂತ ಹೇಳಿ. ಕೊಡವ ಮಗಿನ ಕೈಯಲ್ಲಿ ಮಗ ಮಾತಾಡ್ತೀನಿ ಅಂತ. ಮಾತಾಡೆ ಅಂದರೆ ನಂಗೆ ಅಂಗಡಿಗೆ ಕರ್ಕೊಂಡೋದ್ರೆ ಅಷ್ಟೇ ನಾನು ಮಾತಾಡೋದು. ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಸರಿ ಆಯಿತು, ಅಂಗಡಿಗೆ ಕರ್ಕೊಂಡೋಗಿ ಕೊಡಿಸ್ತೀನಿ, ಮಾತಾಡು ತಾತ ಹತ್ರ ಅಂದೆ. ತಾತ ಹತ್ರ ಮಾತಾಡೋದು, ಅಜ್ಜಿ ಹತ್ರ ಮಾತಾಡಿಲ್ಲ. ಪಾಪ ಅವ್ರು ಆಸೆ ಪಡ್ತಾರೆ ಇವಳ ಕೈಲಿ ಮಾತಾಡೋಕ್ಕೆ. ನಾವು ಕಾಲ್ ಮಾಡಿಲ್ಲ ಅಂದ್ರೆ ಅವರೇ ಕಾಲ್ ಮಾಡಿ ಮಗಿಗೆ ಕೊಡು, ಮಗಿನ ಕೈಲಿ ಮಾತಾಡ್ತೀವಿ ಅಂತಾರೆ. ಇವಳಿಗೆ ಕೊಬ್ಬು ಜಾಸ್ತಿ, ಮಾತಾಡಲ್ಲ. ನೋಡಿ ರೋಡಲ್ಲೇ ತಿನ್ಕೊಂಬತ್ತಾಳೆ. ನಡಿ ಮನೇಲಿ ತಿನ್ನಿವಿ ಅಮ್ಮು. ಇವತ್ತು ಬಂದಾಗಿಂದ ಬೀದಿಗೆ ಬಂದೇ ಇಲ್ಲ ಫ್ರೆಂಡ್ಸ್. ಕೃತು ಆಟಾಡೋಕ್ಕೆ ಚಿಂಟು ಟಿ ವಿ ನೋಡಿಕೊಂಡು ಅಚ್ಚುಕಟ್ಟಾಗಿ ಸೊಪ್ಪು ತಿನ್ಕೊಂಡು ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಕೊಂಡು ಮಲಗಿದ್ಲು ಅಲ್ಲ ಮಗಳು. ಈಗಲೇ ಬೀದಿಗೆ ಬಂದಿರೋದು ಮಗ. ನೋಡಿ ಮಗನ ಮುದ್ದೆ ಮಾಡೋಣ. ಮೊಟ್ಟೆ ಬೇಯಿಸೋದು ಮುದ್ದು, ಎಗ್ ಬುಜ್ಜಿ ಮಾಡೋದು ಮುದ್ದು. ಅಜ್ಜಿ ಮೊಟ್ಟೆ ತಂದದೆಲ್ಲ ಬೇಯಿಸೋದು, ಎಗ್ ಬುಜ್ಜಿ ಮಾಡೋದು.
ನೀನು ಹೇಳಲ್ಲ ನಿಂಗೆ ಬೇಯಿಸ್ಕೊಡ್ತೀನಿ ಬಿಡು. ಮನೆಗೆ ಬಾ ಬಿಚ್ಕೊಡ್ತೀನಿ ನಡಿ, ರೋಡ್ ನೋಡ್ಕೊಂಡು ನಡಿ. ಫ್ರೆಂಡ್ಸ್ ನೋಡಿ, ಸೊಪ್ಪು ಸಾರು ಮುದ್ದೆ. ನಾನು ಸಣ್ಣ ಮುದ್ದೆ ಅಂತ ನನಗೆ ಹಾಕೊಂಡಿದ್ನ. ನಮ್ಮಮ್ಮ ಮಿಸ್ಸಾಗ ಸಣ್ಣ ಮುದ್ದೆನೂ ಹಾಕೊಬಿಟ್ಟೈತೆ. ಅವಾಗ ಕೇಳಿದೆ, ಅಮ್ಮ ಸಣ್ಣ ಮುದ್ದೆ ನನಗೆ ಕಣಮ್ಮ ಅಂತ. ಅದಕ್ಕೆ ಅಮ್ಮನ ಮುದ್ದೆಲೇ ಮುರಿದ್ಬಿಟ್ಟು ನನಗೆ ಕೊಡ್ತು. ತುಂಬ ಚೆನ್ನಾಗಿತ್ತು ಸೊಪ್ಪು ಸಾರು. ಅದಕ್ಕೆ ಜೀನಿ ಕುಡಿಲಿಲ್ಲ. ಮುದ್ದೆ, ಸೊಪ್ಪು ಸಾರು, ಒಂದು ಮೊಟ್ಟೆ, ಹಾಗೆ ಸೊಪ್ಪು. ಸಖತ್ತಾಗಿತ್ತು ಊಟ ಮಾಡೋದು. ಕೃತು ಅಷ್ಟರಲ್ಲಿ ನೋಡಿ ಹಠ ಮಾಡ್ತಾವಳೆ. ಅದೇನೋ ವಿಚಾರಕ್ಕೆ ಹಠ ಮಾಡ್ತಾಯಿದ್ಲು. ಕ್ಯಾರೆಟ್ ತುರಿಬೇಕು ನಾನು, ತುರಿಯೋದು ಕ್ಯಾರೆಟು ಎಲ್ಲನೂ ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅದಕ್ಕೆ ಅದ್ದಿಸ್ತೆ ಅಂದ್ಬಿಟ್ಟು ಅಳ್ತಾ ಇದ್ಲು. ಆಮೇಲಿಂದ ಪುಸಿ ಮಾಡಿ ಅವಳಿಗೆ ನೈಸ್ ಮಾಡಿ ಅವಳಿಗೂ ಊಟ ಹಾಕ್ಕೊಟ್ಟು ಅವಳು ಊಟ ಮಾಡಿದ್ಲು. ಆಮೇಲಿಂದ ಬಿಗ್ ಬಾಸ್ ನೋಡೋಣ ಅನ್ನೋಷ್ಟರಲ್ಲಿ ನನಗೆ ನಿದ್ದೆ ಬರ್ತಾವೆ, ಮಲ್ಕೋಬೇಕು ಅಂತಿದ್ಲು. ಸರಿ ಮಲಗಿಸೋಣ ಅಂತ ಹೇಳಿ ರೂಮಿಗೆ ಬಂದೆ. ಆಮೇಲಿಂದ ಅಷ್ಟರಲ್ಲಿ ನನ್ನ ಮೂಡೇ ಚೇಂಜ್ ಆಯಿತು. ಬಿಗ್ ಬಾಸ್ ನೋಡಲಿಲ್ಲ. ಇದು ನಮ್ಮನೆ ಊಟ ಆಗಿತ್ತು. ಊಟ ಮಾಡಿಕೊಂಡು ನೋಡಿ ಹೆಂಗೆ ಆಡ್ತಾವಳೆ. ಇವತ್ತಾಯಿತು ಕೃತನ್ ಮಲಗ್ಸೋಕ್ಕೆ ಅಂತ ಹೇಳಿ ಬಂದೆ. ಎರಡೆರಡು ಹಾಸಿಗೆ ಹಚ್ಚಿದ್ರು ಅವಳು ಮಾಡೋ ಕೆಲಸನೇ ಮಾಡೋದು. ಅಮ್ಮವ್ರು ಸೀರಿಯಲ್ ನೋಡ್ತಿದ್ದಾರೆ. ನಾನು ಭಾರ್ಗವಿ LLB ನೋಡೋಣ ಅಂದ್ಕೊಂಡೆ. ಬಟ್ ಕೃತಜ್ಞ ಅವರು ಇಡೀ ಹಾಲಲ್ಲೆಲ್ಲ ಕ್ಯಾರೆಟ್ ಎಲ್ಲ ತುರ್ದು ಅಲ್ವಾ ಕೃತ, ನೀರು ಹಾಕಿ ಮನೆಯೆಲ್ಲನೂ ಹರಗಿ ಎಲ್ಲ ಗಲೀಜು ಮಾಡಿದ್ರು. ಅದೆಲ್ಲ ಗುಡಿಸ್ಬಿಟ್ಟು ಬಂದೆ ಅತ್ತಾಗ ಮಲಗ್ಸೋಣ ಅಂತ. ಬೆಳಗಿಗೆ ಹೇಳಲ್ಲ, ಕಣ್ಣ ಬಿಡಲ್ಲ ಮೇಡಮ್ ಅವರು ಅಲ್ವಾ, ಮಲಗಿಸ್ಬಿಡ್ಬೇಕು. ಎಸ್, ಕಾನ್ವೆಂಟ್ ಐತೆ. ಅದು ದೊಡ್ಡ ಅದು ಗಲೀಜು ಕೆಲಸ ಅದು. ಎಲ್ರಿಗೂ ಗುಡ್ ನೈಟ್ ಹೇಳು. ಎಸ್, ಹೋಗಬೇಕು ಆಫ್ ಡೇ ಸ್ಯಾಟರ್ಡೆ. ಆಮೇಲೆ ಸಂಡೇ ರಜಾ. ಗುಡ್ ನೈಟ್ ಹೇಳು ಎಲ್ರಿಗೂ. ಗುಡ್ ನೈಟ್ ಹೇಳು ಫಸ್ಟ್. ಹಾಸ್ಪಿಟ್ಲಿಗೆ ಹೋಗ್ತೀನಿ. ಪಟಾಕಿನ ಸರಿ ಆಯಿತು. ತತ್ತೀನಿ. ಗುಡ್ ನೈಟ್ ಹೇಳು ಎಲ್ರಿಗೂ. ಸರಿಮ್ಮ, ಗುಡ್ ನೈಟ್ ಹೇಳಿ. ಸ್ವೀಟ್ ಡ್ರೀಮ್ಸ್. ನಾವು ಎಂಡ್ ಮಾಡ್ತೀವಿ ಅಂತ ಹೇಳ್ಬಿಡು. ನಾನು ಹೇಳ್ತೀನಲ್ಲ. ಏನು ಎಂಡ್ ಮಾಡ್ತೀವಿ? ಹಾಂ, ವಿಡಿಯೋನಾ ಎಂಡ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಆಮೇಲೆ ಕಮೆಂಟ್ ಮಾಡಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್ ಗೈಸ್. ಟಾಟಾ, ಬಾಯ್.